27 ವರ್ಷಗಳ ನಂತರ ಜೋಕರ್ಸ್ ಹಣೆಪಟ್ಟಿಯನ್ನ ಕಿತ್ತೊಗೆದು ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡ ICC ಟ್ರೋಫಿ ಗೆದ್ದಿದೆ. WTC3 ಸೀಸನ್ನ ವಿನ್ನರ್ ಸೌತ್ ಆಫ್ರಿಕಾ. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರ್ನಾಟಕ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮನಸ್ಪೂರ್ವಕವಾಗಿ ಒಂದು ಖುಷಿ ಆಗೋದು ಅಂತ ಇರ್ತದೆ. ಈಗ ನೋಡಿ, ಸೌತ್ ಆಫ್ರಿಕಾ ನಮ್ಮ ದೇಶವ ಅಲ್ಲ, ನಮ್ಮ ನೇಬರ ಅಲ್ಲ, ಸಂಬಂಧವೇ ಇಲ್ಲ ನಮಗೆ. ಆದರೂ ಕೂಡ ಒಂದು ಕ್ರಿಕೆಟ್ ಅಭಿಮಾನಿಗಳಾಗಿ ನಮಗೆ ಏನೂ ಕಪಟ ಇಲ್ಲದೆ ಅಥವಾ ಗೆದ್ರು ಮಾರ ಅಂತ ಏನು ಅಸೂಯೆ ಇಲ್ಲದೆ ಇಡೀ ನಾವೆಲ್ಲರೂ ಕೂಡ ಒಂದು ಖುಷಿ ಪಡ್ತಿದ್ದೇವೆ ಅಂತಂದರೆ ದೇ ಡಿಸರ್ವ್ ಇಟ್ ಅಂತ. ಭಾರಿ ಖುಷಿ ಆಯಿತು. ಸೌತ್ ಆಫ್ರಿಕಾ ವಿನ್ ಆದದ್ದು, WTC3 ಫೈನಲ್ ವಿನ್ ಆದರು. WTC3 ಅಂದರೆ 2023ರಿಂದ 25 ಒಂದು ಸೀಸನ್ ಏನಿದೆ ಅದನ್ನು ಸೌತ್ ಆಫ್ರಿಕಾ ವಿನ್ ಆಗಿದ್ದಾರೆ. ಬರೋಬ್ಬರಿ 27 ವರ್ಷ. ಅಯ್ಯಮ್ಮ ದೇವ, ಎಷ್ಟು ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು, ಎಷ್ಟು ಅವಮಾನಗಳಾಗಿರ್ಬೋದು. ನಾವು RCBಗೆ ಅಂತೇವೆ, ಅಯ್ಯೋ 18 ವರ್ಷ ಆದ್ಮೇಲೆ ಒಂದು ಕಪ್ಪು ಗೆದ್ರು, ಅವಮಾನ, ಟ್ರಾಲ್ಸ್ ಗೀಲ್ಸ್. ಇದು ಅದಕ್ಕಿಂತ ಸಹ ಜಾಸ್ತಿ ಮಾರ್ರೆ. ಕ್ರಿಕೆಟಲ್ಲಿ 27 ವರ್ಷದ ನಂತರ 1998ಕ್ಕೆ ಒಂದು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ರು ಸೌತ್ ಆಫ್ರಿಕಾ. ಅದು ಒಂದೇ ಗೆದ್ದದ್ದು ಅವರು. ICC ಟ್ರೋಫಿ ಅಂದರೆ ಅದು ಅವ್ರ ಹತ್ರ ಅದೊಂದೇ ಇದ್ದದ್ದು. ಅದಾದಮೇಲೆ 27 ವರ್ಷದ ನಂತರ ಈಗ ICC ಟ್ರೋಫಿ ಟೆಸ್ಟ್ WTC3 ಅನ್ನು ವಿನ್ ಆಗಿದ್ದಾರೆ. ಸೂಪರ್ ಅಂದರೆ ಸೂಪರ್. ಇವತ್ತೇನು ಹಿಕಪ್ಸ್ ಅಂಥದ್ದೇನಿರಲಿಲ್ಲ. 69 ರನ್ ಬೇಕಿತ್ತು, 3 ವಿಕೆಟ್ ಹೋಯಿತು. ಬೌಮ್ ಅವರು ಔಟ್ ಆದರು, ಸ್ಟಬ್ಸ್ ಅವರು ಔಟ್ ಆದರು. ಇನ್ನು ಕೊನೆಯ ಕ್ಷಣ ಇನ್ನೇನು 6 ರನ್ ಇರಬೇಕು ಅಂತ ಹೇಳುವಾಗ ಮಾರ್ಕ್ರಮ್ ಅವರು ಔಟ್ ಆದರು. 143 ರನ್ ಹೊಡೆದು ಮಾರ್ಕ್ರಮ್ ಅವರು ಔಟ್ ಆದರು. ಬಟ್ ಆಲ್ರೆಡಿ ಅಲ್ಲಿ ಮ್ಯಾಚ್ ಮುಗ್ದಾಗಿತ್ತು. ಸೌತ್ ಆಫ್ರಿಕಾ ವಿನ್ ಆದಾಗ ಆ ಒಂದು ಸೆಲೆಬ್ರೇಷನ್ ನೋಡಬೇಕಿತ್ತು. ಅವರ ಡಗ್ಔಟಲ್ಲಿ ಅವರ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕು. 2023ರಿಂದ 25 ಸೈಕಲ್. ಬಟ್ ಅವರು ಕ್ಯಾಪ್ಟನ್ ಆದದ್ದು 2024ಕ್ಕೆ. ಸಡನ್ ಆಗಿ ಅವರನ್ನು ಕ್ಯಾಪ್ಟನ್ ಅಂತ ಘೋಷಣೆ ಮಾಡಿದರು. ಅವರು ಕ್ಯಾಪ್ಟನ್ ಚುಕ್ಕಾಣಿ ಹಿಡ್ದದ್ದು. ಸೌತ್ ಆಫ್ರಿಕಾ ತಂಡ ಒಂದು ಮ್ಯಾಚ್ ಕೂಡ ಸೋಲಿಲ್ಲ. ಸತತ 8 ಟೆಸ್ಟ್ ಮ್ಯಾಚ್ಗಳನ್ನು ಗೆದ್ದರು, ಒಂದು ಡ್ರಾ ಆಗಿದೆ. ಸತತ 8 ಟೆಸ್ಟ್ ಮ್ಯಾಚ್ಗಳನ್ನು ಗೆದ್ದು WTC3 ಗೆದ್ದದ್ದು. ಅದು ಸಹ ಈ ಒಂದು ಫೈನಲ್ ಬಗ್ಗೆ ಮಾತಾಡೋದಿದ್ರೆ ನಾನು ಏನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಅಥವಾ ಸೌತ್ ಆಫ್ರಿಕಾವನ್ನು ಕಡೆಗಣಿಸ್ತಾ ಇಲ್ಲ. ದೇ ವೇರ್ ಅಂಡರ್ ಡಾಗ್ಸ್. ನೀವು ಆನ್ ಪೇಪರ್ ನೋಡಿದರೆ ಸೌತ್ ಆಫ್ರಿಕಾದಲ್ಲಿ ಎಕ್ಸ್ಪೀರಿಯನ್ಸ್ ಕೊರತೆ ಎದ್ದು ಕಾಣ್ತಾ ಇತ್ತು. ಮಾರ್ಕ್ರಮ್ ಅವರಿದ್ದಾರೆ, ಭಾರಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಬೌಮ್ ಅವರಿದ್ದಾರೆ, ಒಂದು ರೇಂಜಿಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ರಬಾಡ್ ಅವರಿದ್ದಾರೆ, ಮತ್ತು ಒಂದು ಸ್ವಲ್ಪ ಕೇಶವ್ ಮಹಾರಾಜ್ ಬಿಟ್ಟರೆ ನಿಮಗೆ ಎಕ್ಸ್ಪೀರಿಯನ್ಸ್ ಅವರ ತಂಡದಲ್ಲಿ ಕಾಣ್ತವೇ ಇರಲಿಲ್ಲ. ಆ್ಯಂಡ್ ಈ ಕಡೆ ನೋಡೋದಿದ್ರೆ ಏನು ಆಸ್ಟ್ರೇಲಿಯಾ ತಂಡ ಪ್ರಚಂಡ ಎಲ್ಲ ಆ್ಯಂಗಲಲ್ಲಿ ಸಹ ಸೌತ್ ಆಫ್ರಿಕಾಕ್ಕಿಂತ ಭಾರಿ ಸ್ಟ್ರಾಂಗ್ ಅಂತವೇ ಅನ್ನಿಸ್ತಾ ಇತ್ತು. ಅಯ್ಯೋ, ಇಂಥ ಬೌಲಿಂಗ್ ಲೈನಪ್ ಎದುರು ಸೌತ್ ಆಫ್ರಿಕಾ ಎಲ್ಲಿ ವಿನ್ ಆಗ್ತದಪ್ಪ, ಸೌತ್ ಆಫ್ರಿಕಾಗೆ ಚಾನ್ಸ್ ಇಲ್ಲ, ಹೇಗೋ ಬಂದರು ಫೈನಲ್ಗೆ, ಬಟ್ ವಿನ್ ಆಗೋದಿಲ್ಲ ಅಂತವೇ ಅಂದ್ಕೊಂಡದ್ದು. ಇವರು ಫೈಟ್ ಕೊಟ್ಟರೆ ದೊಡ್ಡ ವಿಷಯ ಅಂತ ಅಂದ್ಕೊಂಡು ನಾನಂತೂ ಹಾಗೆ ಅಂದ್ಕೊಂಡಿದ್ದೆ. ಬಟ್ ವಿನ್ ಆಗಿರುವಂತಹ ರೀತಿ ನೋಡಿ, ಫಸ್ಟ್ ಇನ್ನಿಂಗ್ಸಲ್ಲಿ 212 ರನ್ ಹೊಡೆದ್ರು ಆಸ್ಟ್ರೇಲಿಯಾ. ಇವರು 138ಕ್ಕೆ ಆಲ್ ಔಟ್. 74 ರನ್ ಲೀಡ್ ಇದ್ದಾಗ ಆವಾಗ ಅಂದ್ಕೊಳೋದೇನು, ಸೌತ್ ಆಫ್ರಿಕಾಕ್ಕೆ ಚಾನ್ಸೇ ಇಲ್ಲ ವಿನ್ ಆಗಲಿಕ್ಕೆ ಅಂತ. 73ಕ್ಕೆ 7 ವಿಕೆಟ್ ಹೋಯ್ತು. ಯಾವುದೋ ಇವರಿದು ಆಸ್ಟ್ರೇಲಿಯಾದ 2ನೇ ಇನ್ನಿಂಗ್ಸಲ್ಲಿ. ಬಟ್ ಅಲ್ಲಿಂದ 207 ತನಕ ವಿಸ್ತರಿಸಿಕೊಂಡು 282 ಟಾರ್ಗೆಟ್ ಕೊಟ್ಟಾಗ ಸಹ ಅಂದ್ಕೊಂಡೋದೇನು, ಚಾನ್ಸೇ ಇಲ್ಲ ವಿನ್ ಆಗಲಿಕ್ಕೆ ಸೌತ್ ಆಫ್ರಿಕಾಗೆ ಚಾನ್ಸೇ ಇಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅದು ಅಂದರೆ ಪಂದ್ಯದ 4th ಇನ್ನಿಂಗ್ಸು ಎಲ್ಲಿ ಇದೆಲ್ಲ ಹೊಡಿಲಿಕ್ಕೆ ಆಗ್ತದೆ. ಲಾರ್ಡ್ಸ್ ಗ್ರೌಂಡಲ್ಲೆಲ್ಲ ಎಷ್ಟೋ ಸಮಾನ ಆಗಿದೆ. ಈ ಥರ ಎಲ್ಲ ಸ್ಕೋರ್ ಎಲ್ಲ ಚೇಸ್ ಮಾಡಿ ಸಾಧ್ಯ ಇಲ್ಲ ಅಂತ ಇಡೀ ಜಗತ್ತೇ ಹೇಳ್ತಾ ಇದ್ದಾಗ ಅವರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಪಾಸಿಟಿವ್ ಕ್ರಿಕೆಟ್ ಆಡುವಂಥ ಚೇಸ್ ಮಾಡಿದರು. ಮಾರ್ಕ್ರಮ್ ಇವರಕ್ಕಿಂತ ಕರೆಕ್ಟ್ ಆಗಿರುವಂತಹ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಯಾರಿಗಾದ್ರೂ ಕೊಡ್ಬೋದಿತ್ತು, ಯಾವ್ದಾದ್ರು ಬೇರೆ ಪ್ಲೇಯರ್ಸಿಗೆ. ರಬಾರ್ಡ್ ಅಂತ ಕೆಲವರು ಹೇಳ್ಬೋದು, ಫಸ್ಟ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ತೆಗೆದಿದ್ರು, ಸೆಕೆಂಡ್ ಇನ್ನಿಂಗ್ಸಲ್ಲಿ 4 ವಿಕೆಟ್ ತೆಗೆದಿದ್ರು ಅಂತ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ 0 ಹೊಡೆದು ಮ್ಯಾಚ್ ಗೆಲ್ಲಲೇಬೇಕು ಅಂತಿದ್ರೆ ಸೀನಿಯರ್ ಪ್ಲೇಯರ್ಸ್ ಆಡಲೇಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಮಾರ್ಕ್ರಮ್ ಅವರು ಅದೊಂದು ಏನು ಇನ್ನಿಂಗ್ಸ್ ಮಾರ. ಅವರ ಕರಿಯರಲ್ಲಿ ಇದಕ್ಕಿಂತ ಬೆಸ್ಟ್ ಇನ್ನಿಂಗ್ಸ್ ಅವರು ಆಡಿರೋದು ಡೌಟ್. ಆಡಿರಲೇ ಇಲ್ಲ ಬಿಡಿ, ಅವರು ಇದಕ್ಕಿಂತ ಬೆಸ್ಟ್ ಇನ್ನಿಂಗ್ಸ್ ಸಾಧ್ಯವೇ ಇಲ್ಲ. ಏನು ಮಾರ, ಟ್ರೋಫಿ ಡಿಫೈನಿಂಗ್ ಇನ್ನಿಂಗ್ಸ್. 143 ರನ್. ನಿನ್ನೆ 102 ರನ್ ಹೊಡೆದು ನಾಟ್ಔಟ್ ಆಗಿದ್ರು. ಇವತ್ತು ಅದನ್ನು ಕಂಟಿನ್ಯೂ ಮಾಡಿದರು. ಅಂದರೆ 2 ದಿನ ಕೂಡ ಚಂದದ ಕ್ರಿಕೆಟ್ ಆಡಿದ್ದಾರೆ ಮಾರ್ಕ್ರಮ್ ಅವರು. ಅದು ಮಾತ್ರ ಅಲ್ಲ, ಫಸ್ಟ್ ಇನ್ನಿಂಗ್ಸಲ್ಲಿ
ಇಂಪಾರ್ಟೆಂಟ್ ವಿಕೆಟ್ ಸ್ಮಿತ್ ಅವರ ವಿಕೆಟ್ ತೆಗೆದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಸ್ಟಾರ್ಕ್ ಮತ್ತು ಹೇಸಲ್ವುಡ್ ಅವರು ತಲೆ ಕೆಡಿಸ್ತಾ ಇರುವಾಗ, ಫ್ರಸ್ಟ್ರೇಟಿಂಗ್ ಪಾರ್ಟ್ನರ್ಶಿಪ್ 10ನೇ ವಿಕೆಟಿಗೆ ಮಾಡ್ತಾ ಇರುವಾಗ ಆ ವಿಕೆಟನ್ನು ತೆಗಿಲಿಕ್ಕೆ ಬಂದದ್ದು ಪುನಃ ಮಾರ್ಕ್ರಮ್ ಅವರೇ. ಅಂತಹ 2 ಕೀ ವಿಕೆಟ್ ಮತ್ತೆ ಆಬ್ವಿಯಸ್ಲಿ ಕ್ಯಾಚ್ ಎಲ್ಲ ಹಿಡಿದಿದ್ದಾರೆ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 143 ರನ್, ಅನ್ಡೌಟೆಡ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಡಬೇಕು, ಅವರಿಗೆ ಸಿಕ್ಕಿದೆ. ಬೌಮ ಅವರ ಕ್ಯಾಪ್ಟನ್ಸಿ ಬಗ್ಗೆ ಹೇಳಿದೆ, ಅವ್ರದ್ದು ಸೋತೆ ಇಲ್ಲ ಅಂತ. ಬಲಿಷ್ಠ ಆಸ್ಟ್ರೇಲಿಯಾವನ್ನು ಈಗ ಸೋಲಿಸಿ ಕಪ್ಪು ಗೆಲ್ಲಿಸಿದ್ರು 27 ವರ್ಷದ ನಂತರ. ಒಂದು ಬೌಮ ನೇತೃತ್ವದಲ್ಲಿ ಸೌತ್ ಆಫ್ರಿಕಾ ಗೆದ್ದಿತ್ತು. ಆ್ಯಂಡ್ ಆ್ಯಸ್ ಅ ಪ್ಲೇಯರ್ ಇಡೀ WTC ಅವರ ಸೈಕಲಲ್ಲಿ ಭಾರಿ ಚಂದ ಮಾಡಿ ಆಡಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಅವರೇ ಹೈಯೆಸ್ಟ್ ಸ್ಕೋರರ್ ಅಂತ ಅಂದ್ಕೊಳ್ತೇನೆ ಸೌತ್ ಆಫ್ರಿಕಾದ ಪಾಲಿಗೆ. ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ಆಡಿದಂಥ ರೀತಿ, ಫಸ್ಟ್ ಇನ್ನಿಂಗ್ಸಲ್ಲಿ ಕೂಡ ಹಾಗೆ 42ಕ್ಕೆ 4 ವಿಕೆಟ್ ಹೋದ್ಮೇಲೆ ಅವ್ರದ್ದು ಏನು ಆಟ ಮತ್ತೆ ದಿನ ಮುಂದುವರೆದಾಗ, 2ನೇ ದಿನ ಮುಂದುವರೆದಾಗ ಪಾಸಿಟಿವ್ ಕ್ರಿಕೆಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ಆಟಗಾರ ಬೌಮ ಅವರು. 4 6 ಎಲ್ಲ ಹೊಡೆದು ಒಂದು ಪಾಸಿಟಿವ್ ಕ್ರಿಕೆಟ್ ಆಡಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಹಾಗೆ ಸ್ಮಿತ್ ಅವರು ಕ್ಯಾಚ್ ಬಿಟ್ಟರು. ಅದಾದಮೇಲೆ ಅವರು ಆಡಿದಂಥ ರೀತಿ, ಹ್ಯಾಮ್ಸ್ಟ್ರಿಂಗ್ ಆದರೂ ಕೂಡ ಆ ಒಂದು ನೋವಲ್ಲೂ ಕೂಡ ನೆವರ್ ಗಿವ್ ಅಪ್ ಆಟಿಟ್ಯೂಡಲ್ಲಿ ಅವರು ಆಡಿದಂಥ ರೀತಿ ಎಲ್ಲ ಅದ್ಭುತಪ್ಪ. 12 ಬಾರಿಗೆ ICC ಟೂರ್ನಮೆಂಟಲ್ಲಿ ಸೌತ್ ಆಫ್ರಿಕಾ ಸೆಮಿಫೈನಲ್ ಸೋತಿದೆ. 12 ಬಾರಿ. ಯಪ್ಪ ದೇವ, ಇಷ್ಟು ಹಾರ್ಟ್ ಬ್ರೇಕ್ ಬೇರೆಯವ್ರಿಗೆ ಯಾರಿಗಾದ್ರೂ ಆದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರಂತ ಮಾರ್ರೆ. 2 ಬಾರಿ ಕ್ವಾರ್ಟರ್ ಫೈನಲ್ಸ್, 12 ಬಾರಿ ಏನು ಸೆಮಿಫೈನಲ್. ಮತ್ತು ರೀಸೆಂಟಾಗಿ ನಮ್ಮ T20 ವರ್ಲ್ಡ್ ಕಪ್ ಭಾರತ ಏನು ಗೆದ್ರಲ್ಲ, 30 ಬಾಲಿಗೆ 30 ರನ್ ಬೇಕಿತ್ತು ಸೌತ್ ಆಫ್ರಿಕಾಗೆ, 5 ಓವರಿಗೆ 30 ರನ್. ಅಲ್ಲಿಯ ತನಕ ಹೋಗಿ ಸೋತದ್ದು, ಮತ್ತೆ ಪುನಃ ಚೋಕರ್ಸ್ ಅಂತ ಅಂದ್ಕೊಂಡದ್ದು. ಅವರ ವುಮೆನ್ಸ್ ಕ್ರಿಕೆಟ್ ತಂಡ ಕೂಡ ಹಾಗೆ T20 ವರ್ಲ್ಡ್ ಕಪ್ 2023 2024 ಫೈನಲ್ ತನಕ ಹೋಗಿ ಮುಗ್ಗರಿಸಿದ್ರು. ಒಂದು ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿದ್ರು, ನ್ಯೂಜಿಲೆಂಡ್ ವಿರುದ್ಧ ಮುಗ್ಗರಿಸಿದ್ರು. ಇಷ್ಟೆಲ್ಲ ನೋವು, ಹತಾಶೆ, ಅವರ ಪ್ಲೇಯರ್ಸ್ ಎಲ್ಲ ರಿಟೈರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗುದಿಲ್ಲಪ್ಪ, ಇನ್ನು ನಮಗೆ ಈ ಥರ ಒಂದು ಹಾರ್ಟ್ ಬ್ರೇಕನ್ನು ತೆಗೆದುಕೊಂಡು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು. ಎಸ್, ಅವರ ಮ್ಯಾನೇಜ್ಮೆಂಟ್ ಜೊತೆಗೆ ಸಹ ಕಿರಿಕುಂಟು, ಕ್ರಿಕೆಟ್ ಮಂಡಳಿ ಜೊತೆಗೆ ಸಹ ಎಲ್ಲ ಕೀ ಪ್ಲೇಯರ್ಸ್ ರಿಟೈರ್ಡ್ ಆಗ್ತಾ ಇದ್ರು. ಎಲ್ಲ ಹೊಸ ತಂಡ ಇಟ್ಟುಕೊಂಡು ವಿನ್ ಆಗಿದ್ದಂತಹ ರೀತಿ ಅದ್ಭುತ ಅದ್ಭುತ ಅದ್ಭುತ. ಆ್ಯಸ್ ನಮಗೆ ಒಂದು ಕ್ರಿಕೆಟ್ ಫ್ಯಾನ್ ಆಗಿ, ಎಸ್ಪೆಷಲಿ ರೆಡ್ ಬಾಲ್ ಟೆಸ್ಟ್ ಕ್ರಿಕೆಟನ್ನು ಭಾರಿ ಇಷ್ಟಪಡೋದು ನಾನು. ಆ ಒಂದು ಟೆಸ್ಟ್ ಕ್ರಿಕೆಟಲ್ಲಿ ಇಷ್ಟು ದೊಡ್ಡ ಮಹತ್ತರ ಸಾಧನೆ ಮಾಡಿದ್ದಕ್ಕೆ ನಾವು ಸೌತ್ ಆಫ್ರಿಕಾ ತಂಡಕ್ಕೆ ಅಭಿನಂದನೆಯನ್ನು ತಿಳಿಸ್ತೇವೆ. ಆ್ಯಂಡ್ ಅಂದರೆ ರೆಡ್ ಬಾಲ್ ಕ್ರಿಕೆಟ್ ಫ್ಯಾನ್ ಅಲ್ವಾ, ಎಂತ ಅದು ಪಕ್ಕಕ್ಕಿಡುವ, ದೇ ಡಿಸರ್ವ್ ಇಟ್. 27 ವರ್ಷದ ನಂತರ ಒಂದು ಕಪ್ ಗೆಲ್ತಾ ಇರೋದು ಅಂತಂದರೆ ತುಂಬ ದೊಡ್ಡ ವಿಷಯ. ಕಂಗ್ರ್ಯಾಚುಲೇಷನ್ಸ್. ನಾನು ಅವರ ಬಗ್ಗೆ ಮಾತಾಡೋದು, ಇವರ ಬಗ್ಗೆ ಮಾತಾಡೋದು ಏನೋ ಬಿಟ್ಟಿರ್ಬೋದು, ಬಟ್ ಆ್ಯಸ್ ಅ ಟೀಮ್ ಭಾರಿ ಚೆಂದ ಮಾಡಿ ಆಡಿದ್ದಾರೆ. ಫಾರ್ ಎಕ್ಸಾಂಪಲ್ ಲುಂಗಿ ಎಂಗಿಡಿ ಫಸ್ಟ್ ಇನ್ನಿಂಗ್ಸಲ್ಲಿ ಡಬ್ಬಾ ಥರ ಬೌಲ್ ಮಾಡಿದ್ರು, ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆ ಒಂದು ಸ್ಪೆಲ್ ಇದೆಯಲ್ಲ, 3 ವಿಕೆಟ್ ತೆಗೆದ್ರು ನೋಡಿ. ವೆಬ್ಸ್ಟರ್, ಸ್ಮಿತ್ ಮತ್ತು ಕಮಿನ್ಸ್ ಅವ್ರದ್ದು ಈ ಥರದ ಒಂದು ಕಾಂಟ್ರಿಬ್ಯೂಷನ್. ಈವನ್ ವೆಬ್ಸ್ಟರ್ ಕರೆಕ್ಟ್, ಮತ್ತು ಮಲ್ಡರ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಪಾಸಿಟಿವ್ ಕ್ರಿಕೆಟ್ ಆಡಿದ್ದು ಮಾರ್ಕ್ರಮ್ ಅವರ ಜೊತೆಗೆ, ಮತ್ತು ಹೆಡ್ ಅವ್ರನ್ನ ಬೋಲ್ಡ್ ಮಾಡಿದ್ದು. ಈ ಥರ ಸುಮಾರು ಹೇಳ್ತಾ ಹೋಗ್ಬೋದು. ಬಟ್ ಓವರ್ ಆಲ್ ಹೇಳೋದಿದ್ರೆ ಆ್ಯಸ್ ಅ ಟೀಮ್ ಚೆಂದ ಮಾಡಿ ಆಡಿದ್ರು. ಮಾರ್ಕ್ರಮ್ ಮತ್ತು ಬೌಮ ಸೂಪರ್, ಮಾತಾಡುವಾಗೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್, ತುಂಬ ಇವತ್ತು ಖುಷಿಯ ವಿಚಾರ. ಆ್ಯಂಡ್ ಫೈನಲಲ್ಲಿ ಸೋತಿಲ್ಲ ಆಸ್ಟ್ರೇಲಿಯಾ, ಹೇಸಲ್ವುಡ್ ಅವರು ಸೋಲನ್ನು ಕಂಡಿಲ್ಲ, ಸ್ಟಾರ್ಕ್ ಅವರು ಸೋಲನ್ನು ಕಂಡಿಲ್ಲ ಫೈನಲಲ್ಲಿ ICC ಟೂರ್ನಮೆಂಟಲ್ಲಿ, ಹಾಗೆ ಹೀಗೆ ಅದೆಲ್ಲದಕ್ಕೆ ಸಹ ಒಂದು ಪೂರ್ಣ ವಿರಾಮ ಬಿತ್ತು. ಅಂತೂ ಇಂತೂ ಸೋತರು. 1996 ನಂತರ ICC ಟೂರ್ನಮೆಂಟಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 100 ಹೊಡಿತಾ ಇರೋದು ಐ ಥಿಂಕ್ ಮಾರ್ಕ್ರಮ್ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ 2010 ನಂತರ ICC ಟೂರ್ನಮೆಂಟ್ ಫೈನಲಲ್ಲಿ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಸೋಲ್ತಾ ಇರೋದು. ಈ ಥರದ ಕೆಟ್ಟ ರೆಕಾರ್ಡೆಲ್ಲ ಇವತ್ತು ಆಸ್ಟ್ರೇಲಿಯಾ ಪಾಲಾಗಿದೆ. ಬಟ್ ಎನಿವೇಸ್, ಆಸ್ಟ್ರೇಲಿಯಾ ಸೋಲನ್ನು ಕೂಡ ನೀವು ತಗೊಳ್ಳಿಕ್ಕೆ ಇನ್ನು ಕಲಿಬೇಕು. ನೀವೇ ಚಾಂಪಿಯನ್ ಅಲ್ಲ, ಬರ್ತಾರೆ ಬೇರೆಯವರು ಸಹ ಬರ್ತಾರೆ ಅಂತ ಇವತ್ತು ಮನವರಿಕೆ ಆಗಿದೆ ಆಸ್ಟ್ರೇಲಿಯಾಕ್ಕೆ. ಕಂಗ್ರ್ಯಾಚುಲೇಷನ್ ಸೌತ್ ಆಫ್ರಿಕಾ, ಟಫ್ ಲಕ್ ಆಸ್ಟ್ರೇಲಿಯಾ. ಸರಿಯಾಗಿ ಬರುವ, ನಮಸ್ಕಾರ.